ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಹೊರಗುತ್ತಿಗೆ ಮತ್ತು ಸಿಡಿಸಿ ನೌಕರರ ಸಂಘದ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಿಡಿಸಿ ಆನ್ ಸ್ಕಿಲ್ಡ್ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರಿಗೆ ಮುಂದಿನ ಯಾವುದೇ ನೇಮಕಾತಿಯ ಸೇವೆಯಲ್ಲಿ ಈ ಸಿಬ್ಬಂದಿಗಳಿಗೆ ಪ್ರಥಮ ಆದ್ಯತೆ ನೀಡುವುದರ ಬಗ್ಗೆ ಇಂದು ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಿಡಿಸಿ ಮತ್ತು ಆನ್ ಸ್ಕಿಲ್ಡ್ ಹಾಗೂ ಹೊರಗುತ್ತಿಗೆ ಡಿ ಗ್ರೂಪ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ 2,000ಕ್ಕೂ ಹೆಚ್ಚು ಕಾರ್ಮಿಕರು ಸೇವೆ ಸಲ್ಲಿಸುತ್ತಿರುವುದು ತಮಗೆ ತಿಳಿದ ವಿಷಯವಾಗಿದೆ. ಈ ಸೇವೆಯಲ್ಲಿ ಕಾರ್ಯನಿರತವಾಗಿರುವ ಕಾರ್ಮಿಕರಲ್ಲಿ ಹೆಚ್ಚಿನವರು ಶೋಷಿತರು, ಬಡವರು ಹಾಗೂ ಮಹಿಳೆಯರಾಗಿದ್ದು ತಮ್ಮ ಕುಟುಂಬ ನಿರ್ವಹಣೆಗಾಗಿ ಹಲವಾರು ವರ್ಷಗಳಿಂದ ಅತ್ಯಂತ ಕಡಿಮೆ ವೇತನಕ್ಕೆ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಕಾಲೇಜುಗಳಲ್ಲಿ ಅತ್ಯಂತ ಅಗತ್ಯವಾದ ಕೆಲಸಗಳನ್ನು ನಿರ್ವಹಿಸುತ್ತಾ ಇದ್ದಾರೆ. ಆದ್ರಿಂದ ಇವರಿಗೆ ಪ್ರಥಮ ಆದ್ಯತೆ ನೀಡುವುದರ ಬಗ್ಗೆ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ನಮ್ಮ ನೌಕರ ಕಾಯಿ ಮಾತಿ ಮಾಡಲೇಬೇಕು, ಕನಿಷ್ಠ ವೇತನ ಜಾರಿ ಮಾಡಲೇಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲ ನಮ್ಮ ನೌಕರ ಸೇವಾ ಪತ್ರ ನೀಡಲೇಬೇಕು, ನಮ್ಮನ್ನು ಕಾಯಿ ಮಾತಿ ಮಾಡಲೇಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಿಡಿಸಿ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಪ್ರತಿಭಟನೆ ಯಾಕೆ ನಾವು ಮಾಡ್ತಿದ್ದೇವೆ? ಸುಮಾರು ನಾವು 20 ವರ್ಷದಿಂದ ಸಿಡಿಸಿ ಆಗಿ ಸುಮಾರು ನಾವು ಕಾಲೇಜಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ. ಅನ್ಸ್ಕಿಲ್ಡ್ ಆಗಿ ಕೆಲಸ ಮಾಡ್ತಿದ್ದೇವೆ ಮತ್ತು ಹೊರಗುತ್ತಿಗೆ ಕೆಲಸ ಮಾಡ್ತಿದ್ದೇವೆ. ಇದರಲ್ಲಿ ನಮಗೆ ವೇತನ ತಾರತಮ್ಯ ಇದೆ. ಕೆಲವು ಕಾಲೇಜುಗಳಲ್ಲಿ ಸಿಡಿಸಿಯಿಂದ ನಮಗೆ 2,000, 3,000 ವೇತನ ಕೊಡ್ತಾ ಇದ್ದಾರೆ. ಈಗ ಈ ಜೀವನದಲ್ಲಿ ಅದು ನಮಗೆ ಸೀರಿಯಸ್ ಆಗ್ತಾ ಇದೆಯಲ್ಲ. ಅದಕ್ಕೆ ಕಾರಣ ನಾವು ಸರ್ಕಾರ ವತಿಯಿಂದ ನಮಗೆಲ್ಲ ಸಿಡಿಸಿ ಮತ್ತು ಹೊರಗುತ್ತಿಗೆ ನೌಕರರನ್ನು ಕಾಯಮಿತಿ ಮಾಡಬೇಕು, ಅವರಿಗೆ ಸೇವಾಬದ್ಧತೆ ನೀಡಬೇಕು ಮತ್ತು ಅವರಿಗೆ ಒಂದು ಜೀವನದ ಒಂದು ದಾರಿಯನ್ನು ತಾವು ಸರ್ಕಾರದ ವತಿಯಿಂದ ಕೊಟ್ಟರೆ ನಮ್ಮ ನೌಕರರು ಒಂದು. ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ಸರ್? ನಾನು ಸುಮಾರು 20 ವರ್ಷ ಆಯ್ತು ಸರ್ ಕಾಲೇಜಿನಲ್ಲಿ. ಸುಮಾರು 20 ವರ್ಷದಿಂದ ನಾವು ಫಸ್ಟ್ ಅನ್ಸ್ಕಿಲ್ಡ್ ನಾವು ಕೆಲಸ ಮಾಡ್ತೀವಿ ಸರ್. ಅವಾಗ ಅನ್ಸ್ಕಿಲ್ಡ್ ಅಂತ ಮಾಡಿದರೆ ನಾವು ಸುಮಾರು ನಾವು ಜನ ಕಾಯಮಿತಿ ಮಾಡಿದ ಒಂದು ಕೋರ್ಟ್ ಕೇಸ್ ಹಾಕಿದ್ವಿ. ಆ ಸರ್ಕಾರ ನಮಗೆ ಸಿದ್ದರಾಮಯ್ಯ ಹಳೆ ಸರ್ಕಾರದಾಗೆ ನಮ್ಮ ಅನ್ಸ್ಕಿಲ್ಡನ್ನು ರದ್ದು ಮಾಡಿ ನಮ್ಮೆಲ್ಲರಿಗೆ ನಮಗೆ ಒಂದು ಅನ್ಯಾಯ ಮಾಡಿದೆ. ಅದೇ ರೀತಿ ಹೊರಗುತ್ತಿಗೆ ಒಂದು ಈಗ ಮೀಸಲಾತಿ ಮಾಡಿದ್ದಾರೆ. ಆ ಮೀಸಲಾತಿಯಲ್ಲಿ ತಾರತಮ್ಯ ಇರ್ತಾ ಇದೆ. ಏಜೆನ್ಸಿಗಳು ತಮ್ಮ ಬೇಕಾದಂಥ ನೌಕರನ್ನು ಅವರು ತೆಗೆದುಕೊಳ್ತಿದ್ದಾರೆ, ನಮ್ಮ ನೌಕರರಿಗೆ ಅನ್ಯಾಯ ಮಾಡ್ತಿದ್ದಾರೆ. ದಯಮಾಡಿ ನಾವು ಸುಮಾರು 20 ವರ್ಷ ಹೋರಾಟ ಸರ್, ಇದು ಇಲ್ಲೇ ಮುಗಿದಲ್ಲ. ಪ್ರತಿಭಟನೆ ಮಾಡಿದ್ದೀವಿ, ರಾಜ್ಯ ಮಟ್ಟ ಮಾಡಿದ್ರು ನಮ್ಗೆ ಯಾರಿಗೆ ಸ್ಪಂದನೆ ಇರ್ತಾ ಇಲ್ಲ. ಈಗಲಾದರೂ ನಮ್ಮ ಸರ್ಕಾರ ನಮ್ಮ ದಯಮಾಡಿ ಎಲ್ಲರಿಗೆ ನಮಗೆ ನ್ಯಾಯ ಸೀಮಿತ ಆಗ್ತದೆ ಬೇಡಿಕೆ ಅಂತ ಈ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಸರ್. ಬಹಳ ವ್ಯತ್ಯಾಸ ಇದೆ. ಒಂದು ಕಾಲೇಜಲ್ಲಿ ಅಡ್ಮಿಷನ್ ಪ್ರವೇಶ ಹೆಚ್ಚಿಗೆ ಮಾತ್ರ ಅವರಿಗೆ ವೇತನ ಇರ್ತದೆ. ದಯಮಾಡಿ ಸರ್ಕಾರ ನಮಗೆ ನೇರ ಪಾವತಿ ನೀಡಿ ನಮಗೆ ಸಿಡಿಸಿಯಿಂದ ನಮಗೆ ವೇತನ ಸಾಕ್ತಾ ಇದ್ದಿಲ್ಲ. ದಯಮಾಡಿ ಸರ್ಕಾರ ನಮ್ಮ ಎಲ್ಲ ಸಿಡಿಸಿ ನೌಕರರಿಗೆ ಮತ್ತು ನಮ್ಮ ಹೊರಗುತ್ತಿಗೆ ನೌಕರಿಗೆ ಕಾಯಮಿತಿ ಮಾಡಬೇಕು. ಇದು ಇನ್ನೇದಲ್ಲ, ಸುಮಾರು 20 ವರ್ಷ ನಾವು ಕೆಲಸ ಮಾಡ್ತೀವಿ. ಕಾಲೇಜಿನಲ್ಲಿ ಕಸ ಉಪ್ಪಿಸ್ತಾ ಇದ್ದೀವಿ, ಟಾಯ್ಲೆಟ್ ಕೊಡ್ತಾ ಇದ್ದೀವಿ, ರಾತ್ರಿ ಕಾವಲರಾಗಿ, ಕಂಪ್ಯೂಟರ್ ಆಪರೇಟರ್ ಆಗಿ ಸುಮಾರು ವರ್ಷಗಳಿಂದ ನಾವು ಸುಮಾರು 1500 ಜನ ಕರ್ನಾಟಕದಲ್ಲಿ, ಬೆಳಗಾವಿ, ಬಿಜಾಪುರ, ಆಲ್ ಕರ್ನಾಟಕದಲ್ಲಿ ನಾವು 1500 ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರ ತಾರತಮ್ಯ ನೀಡ್ತಾ ಇದೆ. ದಯಮಾಡಿ ನಮಗೆ ನ್ಯಾಯ ನೀಡಿ. ನಾವು ಸುಮಾರು ಬಡವರಾಗಿದ್ದೇವೆ, ನಮ್ಮ ಮಕ್ಕಳು ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತಿಲ್ಲ. ದಯಮಾಡಿ ನಮಗೆ ಕರುಣೆ ನೀಡಿ. ನಿಮ್ಮ ಮುಖಾಂತರ ನಮಗೆ ಸರ್ಕಾರ ಕಾಯಮಿತಿ ಮಾಡಿದರೆ ನಾವು ಜೀವನದಲ್ಲಿ ಒಂದು ಮಕ್ಕಳ ಮತ್ತು ಭವಿಷ್ಯಕ್ಕಾಗಿ ನಾವು ದಾರಿದೀಪ ಹೋಗ್ತಾ ಇರ್ತದ. ನಾವು ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ನಾವು ಈತನೇ ಮುಗಿದಲ್ಲ. ನಮಗೆ ನ್ಯಾಯ ಸಿಕ್ಕಿದರೆ ಮಾತ್ರ ನಾವು ಪ್ರತಿಭಟನೆ ಹಿಂತೆಗಿತ್ತೇವೆ. ಇಲ್ಲವಾದರೆ ರಾಜ್ಯ ಮಟ್ಟದಲ್ಲಿ ಮುಷ್ಕರ ಹಾಗೂ ರಾಜ್ಯ ಮಟ್ಟದ ನೇತಾಂಶ ಪ್ರತಿಭಟನೆ ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಪ್ರತಿಭಟನೆಯನ್ನು ನಾವು ಮುಂದುವರಿಸುತ್ತಿದ್ದೇವೆ. ದಯಮಾಡಿ ಸರ್ಕಾರ ಮತ್ತು ನಮ್ಮ ಇಲಾಖೆ ಸ್ಪಂದನೆ ನೀಡಿ ನಮ್ಮ ಬಡವರಿಗೆ ನ್ಯಾಯ ನೀಡಬೇಕೆಂದು ನಾವು ತಮ್ಮಲ್ಲಿ ಕೈ ಮುಗಿದು ಕೇಳುತ್ತಿದ್ದೇನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.